ಗೌರಿಬಿದನೂರು ತಾಲೂಕಿನ ಇಡುಗೂರು ಗ್ರಾಮದ ಸಮೀಪದ ಶ್ರೀ ಅಹೋಬಿಲ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸಪ್ತ ಮಾತೃಕೆಯ ದೇವಸ್ಥಾನಗಳ ಅಭಿವೃದ್ಧಿಪಡಿಸುವಂತೆ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಲಾಯಿತು. ಓಬಳಪ್ಪ ಗೌರವಾಧ್ಯಕ್ಷರು ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಮ್ಯಾನೇಜರ್ ಮಾತನಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೂ ಸಪ್ತ ಮಾತೃಕೆಯ ದೇವಸ್ಥಾನ ಚೋಳರ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದು ಅಂದು ಪ್ರಾಕೃತಿಕ ವಿಕೋಪದಿಂದ ಮುಚ್ಚಿ ಹೋಗಿದೆ ಅಂತ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ಅಂದರು. ಕೆಲವು ಕುರುಹುಗಳು ಕಂಡು ಬಂದಿದ್ದು ಹಳೆ ಕಾಲದ ಮಂಟಪಗಳು ಶಿಥಿಲಾವಸ್ಥೆಯಲ್ಲಿವೆ. ಈ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿಕೊಡ್ಬೇಕು ಅನ್ನೋ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಬಿ ನಾರಾಯಣಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಮಾತನಾಡಿ, 800 ವರ್ಷ ಹಿಂದಿನ ಕಾಲದ ಇತಿಹಾಸವನ್ನ ಈ ದೇವಸ್ಥಾನ ಹೊಂದಿದೆ. ದೇವಿ ವಿಗ್ರಹ ದೇವರಾಯನ ದುರ್ಗ ಹಾಗೂ ಗೊರಗುಂಟೆಪಾಳ್ಯದಿಂದ ಇಡುಗೂರಿಗೆ ಸ್ಥಳಾಂತರ ಮಾಡಲಾಗಿದೆ. ಅರಳಿ ಮರದಲ್ಲಿ ಬೇವಿನ ಮರ ಬೆಳೆಯುವುದು ಪರಂಪರೆಯಿಂದ ಸಪ್ತಪದಿಯ ಬೇವಿನ ಮರಗಳು ಕಂಡು ಬಂದಿವೆ. ಅಹೋಬಿಲ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಸಪ್ತ ಮಾತೃಕೆಯ ದೇವಸ್ಥಾನಗಳು ಪವಿತ್ರವಾದುದು ಅಂತ ತಿಳಿಸಿದರು. ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಮತ್ತು ಸದಸ್ಯರು, ಇಡುಗೂರು ಗ್ರಾಮಸ್ಥರು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಇವತ್ತು ಅರಳಿ ಮರ ನೋಡ್ತಾ ಇದ್ದೀವಿ. ಅರಳಿ ಮರದಲ್ಲಿ ಬೇವಿನ ಮರದಲ್ಲಿ ಮತ್ತೆ ಅರಳಿ ಮರ, ಇದು ಆ ಥರ ನಡ್ಕೊಂಡು ಬಂದಂಥ ಒಂದು ದೇವಸ್ಥಾನ ಆಗಿದ್ದು, ಇಲ್ಲಿ ಸಪ್ತಮಾತೃಕೆ ಇರೋದ್ರಿಂದ 7 ಸಪ್ತ ಮರಗಳು ಮಾತ್ರ ಬೇವಿನ ಮರಗಳು ಕರೆಕ್ಟ್ ಅದಷ್ಟೇ ಹುಟ್ಟಿರೋದು 7 ಮರಗಳಿದೆ. ಮತ್ತು ಭಕ್ತಾದಿಗಳು ಏನು ತಾವು ಹರಕೆ ಮಾಡ್ಕೊಂಡೋಗಿರ್ತಾರೆ, ಸಂಕಲ್ಪ ಮಾಡ್ಕೊಂಡೋಗಿರ್ತಾರೆ, ಸಂಪೂರ್ಣವಾಗಿ ಆಗಿರೋದ್ರಿಂದ ಅವ್ರು ಯಶಸ್ವಿ ಆಗಿರೋದ್ರಿಂದ ಅವರೇ ನಮಗೆ ಪ್ರತಿ ವರ್ಷ ಫೋನ್ ಮಾಡಿ, ಸ್ವಾಮಿಗಳೇ ನಾವು ಈ ಥರ ಪೂಜೆ ಏನು ಅಂದ್ಕೊಂಡ್ಬಂದಿದ್ದು ಕೆಲಸ ಆಗಿದೆ, ನಾವು ಈ ವರ್ಷದ ಕಾರ್ಯಕ್ರಮ ನಾವು ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅವರೇ ಭಕ್ತಾಗಿ ಮುಂದೆ ಬರ್ತಾ ಇದ್ದಾರೆ. ಒಂದು ಮಹತ್ವವಾದಂಥ ಒಂದು ಕಾರ್ಯ ಅಂತ ನಾವಂತೂ ಭಾವಿಸ್ತೀವಿ. ಈ ಕಾರ್ಯಕ್ರಮದಲ್ಲಿ ನಾವು ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಅಂದರೆ ನಮಗೆ ಜನಸಾಮಾನ್ಯರು ಬಹಳಷ್ಟು ಸಹಕಾರ ಕೊಡಬೇಕು. ಯಾಕಪ್ಪ ಅಂದರೆ ಸರ್ಕಾರದೊಂದಿಗೆ ಇಲ್ಲಿ ನಮಗೆ ಒಂದು ನಿತ್ಯವಾಗಿ ಪೂಜೆ ಆಗಿರೋದ್ರಿಂದ ಇಲ್ಲಿ ಏನು ಗುಟ್ಟುಗುಟ್ಟು ತೆಗೆಸ್ಕೊಂಡು ಹೋಗ್ತಾರೆ, ಮುಂಜಿಗಳು ಮಾಡ್ಕೊಂಡು ಹೋಗ್ತಾರೆ. ಬೇರೆ ಎಲ್ಲ ಜಾತಿಯ ಜನಾಂಗದವರು, ಕೇವಲ ಒಂದು ಜಾತಿಗೆ ಸೀಮಿತ ಆಗಿದ್ದಿಲ್ಲ, ಎಲ್ಲ ಧರ್ಮದವರು ಸಹ ಸಹಕಾರ ಕೊಡ್ತಿದ್ದಾರೆ. ಇಲ್ಲಿ ಒಂದು ಕಲ್ಯಾಣ ಮಂಟಪ ಅಂತೂ ಅದು ಬೇಕಾಗಿರೋದ್ರಿಂದ, ದೇವಸ್ಥಾನ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮಾಡಬೇಕಾಗಿರೋದ್ರಿಂದ, ಎಲ್ಲರಿಗೂ ಅನುಕೂಲವಾಗಿರೋದ್ರಿಂದ ಸರ್ಕಾರ ಇದು ಕೈ ಜೋಡಿಸಿ ಜನರ ಸಹಕಾರ ನಮಗೆ ಬೇಕಾಗಿದೆ. ಮತ್ತು ಭಕ್ತ ಮಹಾಶಯರು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ತಾ ಯಶಸ್ವಿ ಆಗ್ತಾ ಇದೆ, ಅವನ್ನೆಷ್ಟು ಬಂದು ಅವ್ರ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಭಗವಂತ ಕೃಪೆಗೆ ಪಾತ್ರರಾಗಬೇಕು ಅನ್ನೋದು ನಮ್ಮ ಟ್ರಸ್ಟಿನ ಒಂದು ಕೋರಿಕೆಯಾಗಿದೆ. ಇದನ್ನು ಎಲ್ಲರೂ ಸಹಕರಿಸಬೇಕು ಅನ್ನೋದು ನಮ್ಮ ಒಂದು ಮನವಿ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ.